ಇನ್ನು ವಿಜಯಪುರ ಜಿಲ್ಲಾಡಳಿತದಿಂದ ಖಾಸಗಿ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. 8 ಡಿಪೋ ವ್ಯಾಪ್ತಿಯಲ್ಲಿ 800 ಖಾಸಗಿ ಬಸ್ಗಳು ಹೆಚ್ಚಿನ ದರ ವಸೂಲಿ ಮಾಡದಂತೆ ಮೊದಲೇ ತಾಕೀತು ಮಾಡಲಾಗಿದೆ. ಆದರೆ ಈ ಎಚ್ಚರಿಕೆಯ ನಡುವೆಯೂ ಕೂಡ ಹೆಚ್ಚಿನ ದರವನ್ನ ವಸೂಲಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರದ ವಿರುದ್ಧ ವಿಜಯಪುರ ಜನರು ತೀವ್ರ ಕಿಡಿಕಾರಿದ್ದಾರೆ. ಯಾಕಂದ್ರೆ ಇವತ್ತು ಸಾರಿಗೆ ನೌಕರರು ಈ ರೀತಿಯಾಗಿ ಮುಷ್ಕರವನ್ನ ಕೈಗೊಂಡಿರುವುದು ಸರ್ಕಾರದಿಂದಲೇ ಅನ್ನೋದು ಪ್ರಯಾಣಿಕರ ಆರೋಪ. ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಿದ್ದಿದ್ರೆ ಇವತ್ತು ಮುಷ್ಕರದ ಅವಶ್ಯಕತೆ ಇರ್ತಿರ್ಲಿಲ್ಲ. ಅವರಿಗೂ ಕೂಡ ಜೀವನ ಇದೆ, ಕುಟುಂಬ ಇದೆ, ಅವರ ನಿರ್ವಹಣೆಗೆ ಸಂಬಳ ಬೇಕು, ವೇತನ ಪರಿಷ್ಕರಣೆ ಅನ್ನೋದು ಬೇಕು, ಉಳಿಸ್ಕೊಂಡಿರುವಂತಹ ಅರಿಯರ್ಸ್ ಅನ್ನ ಕೊಡಬೇಕು. ಇದ್ಯಾವುದನ್ನು ಕೂಡ ಸರ್ಕಾರ ಮಾಡ್ತಿಲ್ಲ ಅಂತ ಹೇಳಿ ಪ್ರಯಾಣಿಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ಕಾರಿ ಬಸ್ಗಳು ರೋಡ್ಗಿಳಿಯೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಖಾಸಗಿ ಬಸ್ಗಳ ಸಂಚಾರ ಶುರುವಾಗಿತ್ತು. ಆದರೆ ಅಲ್ಲಿ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಿದ್ದಾರೆ ಪ್ರಯಾಣಿಕರಿಂದ ಅನ್ನೋ ಆರೋಪ. ಈ ಕುರಿತು ನಮ್ಮ ಪ್ರತಿನಿಧಿ ಅಶೋಕ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರಿ ಬಸ್ ಸೇವೆ ಸ್ಥಗಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳ ಮನವಿ ಮೇರೆಗೆ ಮತ್ತು ನಿರ್ದೇಶನದ ಮೇರೆಗೆ ಖಾಸಗಿ ವಾಹನಗಳ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯ 8 ಡಿಪೋಗಳ ಪೈಕಿ ಇಲ್ಲಿ ಒಟ್ಟು 800 ಖಾಸಗಿ ವಾಹನಗಳನ್ನು ಪ್ರಯಾಣಿಕರ ಸಾಗಾಟಕ್ಕೆ ಒಂದು ಅನಿ ಮಾಡಲಾಗಿದೆ. ಸದ್ಯ ನಾವು ವಿಜಯಪುರ ನಗರದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಬಸ್ ನಿಲ್ದಾಣದ ಬಳಿ ಖಾಸಗಿ ವಾಹನಗಳು ಪ್ರಯಾಣಿಕರ ಸಾಗಾಟಕ್ಕೆ ಇಲ್ಲಿ ನಿರತವಾಗಿದ್ದು ನಮಗೆ ಕಂಡು ಬರ್ತಾ ಇದೆ. ಟೆಂಪೋ ಟ್ರಾವೆಲರ್ಸ್ ಇರ್ಬೋದು ಮತ್ತು ಇತರ ವಾಹನಗಳು ಕೂಡ ಇಲ್ಲಿ ಪ್ರಯಾಣಿಕರನ್ನು ವಿವಿಧ ಜಿಲ್ಲೆಗಳಿಗೆ ಮತ್ತು ವಿವಿಧ ಪಟ್ಟಣಗಳಿಗೆ ಸಾಗಾಟ ಮಾಡೋಕ್ಕೆ ಇಲ್ಲಿ ಅಣಿಯಾಗಿರೋ ದೃಶ್ಯ ನಮಗೆ ಕಂಡು ಬರ್ತಾ ಇದೆ. ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಲಭ್ಯವಿರ್ತಕ್ಕಂಥ 800 ಖಾಸಗಿ ವಾಹನಗಳು ಇದೀಗ ಪ್ರಯಾಣಿಕರ ಅವರವರ ಊರುಗಳಿಗೆ ತಲುಪಿಸೋ ಕಾರ್ಯದಲ್ಲಿ ನಿರತವಾಗಿದ್ದಾವೆ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಖಾಸಗಿ ವಾಹನಗಳಿಗೆ ಯಾವುದೇ ರೀತಿಯ ಶಕ್ತಿ ಯೋಜನೆಯ ಸೌಲಭ್ಯವನ್ನು ನೀಡಲಾಗಲ್ಲ. ಮಹಿಳೆಯರು ಇಲ್ಲಿ ಶುಲ್ಕವನ್ನು ನೀಡಿ ತಮ್ಮ ಪ್ರಯಾಣವನ್ನು ಮಾಡಬೇಕಿದೆ. ಇದು ಇಲ್ಲೊಬ್ರು ಮಾತು, ಇಲ್ಲೊಬ್ಬರು ಮಹಿಳೆಯರಿದ್ದಾರೆ, ಅವರು ನಾವು ಒಂದು ಮಾತಾಡಿಸ್ತೀವಿ. ಏನಪ್ಪ ಅಂದರೆ ಶಕ್ತಿ ಯೋಜನೆ ಮುಖಾಂತರ ಅವರು ಉಚಿತವಾಗಿ ಪ್ರಯಾಣ ಮಾಡ್ತಾಯಿದ್ರು, ಈಗ ಹಣ ಕೊಟ್ಟು ಅವರು ಪ್ರಯಾಣ ಮಾಡಬೇಕು. ಈ ನಿಟ್ಟಿನಲ್ಲಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಇಲ್ಲ ಸರ್, ನಾವು ಗದ್ದನಕೆರೆ ಕ್ರಾಸಿಗೆ ಹೋಗ್ಬೇಕು ಸರ್. ಡೈಲಿ ಡ್ಯೂಟಿಗೆ ಹೋಗ್ತಾ ಇರ್ತೀವಿ ರೀ ಇದೇ ರೂಟಿಗೆ. ಇವತ್ತು ನಮಗೂ ಅಷ್ಟು ಫ್ಲ್ಯಾಶ್ ಆಗಿಲ್ಲ ರೀ, ಸ್ಟ್ರೈಕ್ ಐತೆ ಅನ್ನೋದು. ಇಲ್ಲಿ ಬಂದು ನೋಡಿದಾಗ ಒಂದು ಬಸ್ ಇಲ್ರಿ. ಈಗ ಸರ್ಕಾರಿ ಬಸ್, ಈಗ ಸರ್ಕಾರಿ ಉಚಿತ ಇವತ್ತು ದುಡ್ಡು ಕೊಡ್ಬೇಕು. ಮತ್ತು ಅದು ಉಚಿತ ಕ್ಯಾನ್ಸಲ್ ಆದ್ರೂ ಚಲೋ ರೀ. ಯಾಕಂದ್ರೆ ಡೈಲಿ ಅಡ್ಡಾಡೋ ಮುಂದೆ ನಮಗೆ ಸೀಟ್ ಸಿಗೋದಿಲ್ಲ ರೀ. ಮತ್ತು ಒತ್ತಾಡಿ ಎಲ್ಲ ಮಹಿಳೆಯರು ಒಬ್ರಿಗೊಬ್ರು ಬೀಳುವಂಥ ಒಂದು ಸಿಚುವೇಶನ್ ಐತ್ರಿ. ಮಾಡಬೇಕ್ರಿ, ಮತ್ತು ಅನಿವಾರ್ಯ ಹೋಗ್ಬೇಕಲ್ಲ ನಾವು ಇಲ್ಲಿಂದ ಗದ್ದನಕೆರೆ ಕ್ರಾಸ್ ಸ್ಟಾರ್ಟ್ ಆಗ್ಬೇಕಂತೀರಿ ಇಲ್ಲಂತೀರಿ? ಆಗ್ಬೇಕ್ರಿ ಸರ್, ಎಲ್ಲರಿಗೆ ಅನುಕೂಲ. ಮತ್ತು ಸರ್ಕಾರಿ ಬಸ್ ಅಲ್ರಿ, ಈಗ ಫ್ರೀ ಆಗಿ ಹೋಗ್ಬೋದು ಬರ್ಬೋದು. 15 ನಿಮಿಷಕ್ಕೆ ಒಮ್ಮೊಮ್ಮೆ ಬಸ್ ಇರ್ತಾವ್ರಿ. ಇವು ಅಂತಂದ್ರೆ ಸ್ವಲ್ಪ ಪ್ರೈವೇಟ್ ರಿಸ್ಕ್ ಇರ್ತದ್ರಿ. ಅವು ಸೇಫಾಗಿ ಹೋಗೋದು ಬರೋದಂದ್ರೆ ಸರ್ಕಾರಿ ಬಸ್ ಸ್ಟಾರ್ಟ್ ಆಗ್ಬೇಕ್ರಿ. ಇದು ಇವ್ರ ಮಾಹಿತಿ. ಈ ನಿಟ್ಟಿನಲ್ಲಿ ಮತ್ತೋರವ್ರು ಮಾತಾಡ್ತಾರೆ. ಈಗ ಬಸ್ ಬಂದಾಗಿದ್ದಾವೆ, ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಿ? ಏನಿಲ್ಲ ಪಾಪ, ಅವ್ರದ್ದು ಬೇಡಿಕೆಗಳನ್ನು ಈಡೇರಿಸಬೇಕು ಸರ್ಕಾರ. ತಾವು ಬರಬೇಕು ಅಂತ ಹೇಳಿ ಎಲ್ಲ ಯೋಜನೆಗಳನ್ನು ಫ್ರೀ ಮಾಡಿದ್ದಾರೆ. ಫ್ರೀ ಮಾಡಿದಿಂದ ಜನನೂ ಓಡಾಡ್ತಿದ್ದಾರೆ, ಅದರಿಂದ ಅನುಕೂಲನೂ ಆಗಿದೆ. ಆದರೂ ಕೂಡ ಪಾಪ ಅವ್ರದ್ದು ಸಮಸ್ಯೆಗಳನ್ನು ಬಗೆಹರಿಸಿದರೆ ಚೆನ್ನಾಗಿರುತ್ತೆ. ಎಲ್ಲರಿಗೂ ಸಾರಿಗೆ ನೌಕರರ ಸ್ಪಂದಿಸಬೇಕು ಸರ್ಕಾರ. ಪಾಪ ಅವ್ರದ್ದು ಏನು ಅರಿಯರ್ಸ್ ಇದೆ, ಅವ್ರದ್ದೇನು ಹಳೆ ಬಾಕಿಗಳೆಲ್ಲ ಇದಾವೆಲ್ಲ ತೀರಿಸಿದರೆ ಅವರು ಕೂಡ ಖುಷಿಯಿಂದ ಕೆಲಸ ಮಾಡಲಿಕ್ಕೆ ಹೋಗ್ತಾರಂತ ನನ್ನ ಅನಿಸಿಕೆ. ಇದು ಏನು ಖಾಸಗಿ ವಾಹನದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಮಹಿಳೆಯರ ಮತ್ತು ಇತರರ ಮಾತು. ಏನು ಸರ್ಕಾರ ಸಹ ಸಾರಿಗೆ ನೌಕರರ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕು, ಅವ್ರಿಗೆ ಸಿಕ್ಕಂಥ ನೀಡಬೇಕಂತ ಸೌಲಭ್ಯಗಳನ್ನು ನೀಡಬೇಕನ್ನೋ ಮನವಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಸರ್ಕಾರ ಗಮನ ಕೊಡಬೇಕನ್ನೋ ಮನವಿಯನ್ನು ಕೂಡ ಈ ಪ್ರಯಾಣಿಕರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶ್ರೀಶಾಲ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ. ಬೆಳಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ ಸಾರಿಗೆ ಮುಷ್ಕರದ ಎಫೆಕ್ಟ್ ಹೇಗೆ ಪ್ರಯಾಣಿಕರಿಗೆ ತಟ್ತಾ ಇದೆ ಅಂತ ಹೇಳಿ. ಯಾವ ರೀತಿಯಾಗಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮೆಜೆಸ್ಟಿಕ್ನ ಚಿತ್ರಣ, ಹಾಗೆಯೇ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯಾಗಿ ಪ್ರಯಾಣಿಕರು ಬಸ್ಗೋಸ್ಕರ ಬಂದು ವಾಪಸ್ ತೆರಳುತ್ತಿದ್ದಾರೆ. ಇನ್ನು ಕೆಲವರು ತಮ್ಮ ಸ್ವಂತ ವಾಹನಗಳನ್ನು ಅವಲಂಬಿಸಿ ಇವತ್ತು ಅದಕ್ಕೆ ಮೊರೆ ಹೋಗಿ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳುತ್ತಿದ್ದಾರೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಅದರಲ್ಲೂ ಕೂಡ ಈ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಬಸ್ಗೋಸ್ಕರ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸಿಗದೆ ಮತ್ತೆ ಊರಿನ ಕಡೆಗೆ ವಾಪಸ್ ಆಗದೆ ಪರದಾಡ್ತಾ ಇರುವಂತಹ ಚಿತ್ರಣಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇನ್ನೂ ಕೆಲ ಭಾಗಗಳಲ್ಲಿ ಬಸ್ ಎಂದಿನಂತೆ ಸಂಚಾರ ಮಾಡ್ತಾ ಇದೆ, ಏನು ಸಮಸ್ಯೆ ಇಲ್ಲ ಅಂತಾನೂ ಪ್ರಯಾಣಿಕರು ಹೇಳ್ಕೊಂಡಿದ್ರು. ಕೆಲವರಿಗೆ ಬಸ್ ಇದೆ ಅನ್ನೋದ್ರ ಬಗ್ಗೆ
ಗೊತ್ತಿರಲ್ಲ, ಬಂದಿರ್ತಾರೆ, ಸಮಸ್ಯೆ ಎದುರಿಸ್ತಿರ್ತಾರೆ. ಇನ್ನು ಕೆಲವರಿಗೆ ಬಸ್ ಇಲ್ಲ ಅಂತ ಹೇಳಿ ಮಾಹಿತಿ ಗೊತ್ತಿರುತ್ತೆ, ಹಾಗಾಗಿ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿರ್ತಾರೆ. ಮತ್ತೊಂದು ಕಡೆ ಮಂಗಳೂರಿಗೆ ಕ್ಯಾಬ್ನಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ದುಬೈನಿಂದ ಬಂದಿದ್ರು, ಅವರು ಬಸ್ ಬುಕ್ ಮಾಡಿದ್ರು ಐರಾವತ, ಆದರೆ ಬಸ್ ಇಲ್ಲ ಅನ್ನೋದು ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ. ಹಾಗಾಗಿ 12,000 ರೂಪಾಯಿನ ಖಾಸಗಿ ವಾಹನಕ್ಕೆ ತೆತ್ತು ಅವರು ಮಂಗಳೂರಿನ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇನ್ನುಳಿದಂತೆ ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಪ್ರಯಾಣಿಕರು ಕೂಡ ಸರ್ಕಾರದ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅವರಿಗೂ ಕೂಡ ಕುಟುಂಬ ಇರುತ್ತೆ, ಅವರಿಗೂ ಕೂಡ ಖರ್ಚು ವೆಚ್ಚಗಳಿರುತ್ತೆ. ನೀವು ಈ ರೀತಿಯಾಗಿ ಸಂಬಳವನ್ನು ಉಳಿಸ್ಕೊಂಡ್ರೆ, ಅವರ ವೇತನ ಪರಿಷ್ಕರಣೆ ಮಾಡದೆ ಹೋದರೆ ಈ ಮುಷ್ಕರ ಅನ್ನೋದು ಇವತ್ತು ಒಂದು ದಿನದ ಮಟ್ಟಿಗೆ ಅಥವಾ ಒಂದು ವಾರದ ಮಟ್ಟಿಗೆ ಮಾತ್ರ ಮುಗಿಯುವಂಥದ್ದಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಇದರ ಒಂದು ಎಫೆಕ್ಟ್ ಅನ್ನು ನಾವು ಅನುಭವಿಸಬೇಕಾಗುತ್ತೆ ಅಂತ ವಾಹನ ಸವಾರರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಅನೇಕ ಮಂದಿ ನಿರ್ವಾಹಕರು ಹಾಗೆಯೇ ಚಾಲಕರು ಕೂಡ ಮಾತನಾಡ್ತಾ ಕಣ್ಣೀರನ್ನ ಇಡ್ತಾ ಇದ್ರು. ಸರ್ಕಾರ ಕಣ್ತೆರೆದು ನಮ್ಮ ಸಮಸ್ಯೆಗಳನ್ನ ನೋಡಬೇಕು, ನಮ್ಮ ಸಮಸ್ಯೆಗಳಿಗೆ ಸರ್ಕಾರ ಕಿವಿ ಆಗಬೇಕು. ಸಭೆ ಮೇಲೆ ಸಭೆಯನ್ನ ಮಾಡ್ತಾರೆ, ತಿಂಗಳ ಸಭೆ ಮಾಡ್ತಾರೆ. ಆ ಸಭೆಗಳಿಂದ ಏನ್ ಪ್ರಯೋಜನ? ಸಂಧಾನ ಸಭೆಯಿಂದ ಏನ್ ಪ್ರಯೋಜನ? ನಮ್ಗೆ ಏನ್ ಬೇಡಿಕೆಗಳೇ ಇದೆಯೋ ಅದನ್ನ ಒಟ್ಟಿಗೆ ಈಡೇರಿಸ್ಕೊಟ್ಬಿಟ್ರೆ ನಾವು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಮುಷ್ಕರವನ್ನ ಕೈಗೊಳ್ಳುವ ಮೂಲಕ ಪ್ರಯಾಣಿಕರಿಗೂ ಕೂಡ ಸಮಸ್ಯೆಯನ್ನ ತಂದೊಡ್ಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುವುದಿಲ್ಲ ಅಂತ ಹೇಳಿ ಕಂಡಕ್ಟರ್ ಮತ್ತು ಡ್ರೈವರ್ಸ್ ಕೂಡ ಮಾತನಾಡ್ತಿದ್ದಾರೆ. ಈಗ 11ವರೆಗೆ ಜಂಟಿ ಕ್ರಿಯಾ ಸಮಿತಿಯ ಸಭೆಯೂ ಕೂಡ ಇದೆ. ಆ ಸಭೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಅದರ ಜೊತೆಗೆ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ಹೈಕೋರ್ಟ್ನಲ್ಲಿ ಈ ಒಂದು ವಿಚಾರವೂ ಕೂಡ ಚರ್ಚೆಗೆ ಬರುತ್ತೆ, ವಿಚಾರಣೆ ನಡೆಯುತ್ತೆ. ನಂತರದಲ್ಲಿ ಹೈಕೋರ್ಟ್ ಏನು ಆದೇಶವನ್ನ ಕೊಡುತ್ತೆ ಅನ್ನೋ ಕುತೂಹಲವೂ ಕೂಡ ಇದೆ. ಇವತ್ತು ಸದ್ಯದ ಮಟ್ಟಿಗಂತೂ ಪ್ರಯಾಣಿಕರು ಬೆಳಿಗ್ಗೆಯಿಂದ ಬಸ್ ಇಲ್ಲದೆ ಪರದಾಡಿರುವುದಂತೂ ಸತ್ಯ. ಅದರಲ್ಲೂ ಖಾಸಗಿ ವಾಹನಗಳು ರಸ್ತೆಗಿಳಿದು ಸರ್ಕಾರವೇ ಹೇಳಿದ್ರೂ ಕೂಡ ದುಪ್ಪಟ್ಟು ದರವನ್ನು ವಸೂಲಿ ಮಾಡೋದನ್ನ ಮಾತ್ರ ಬಿಟ್ಟಿಲ್ಲ. ಸಹಕಾರ ಕೊಡಬೇಕು ಅಂತ ಎಲ್ಲ ನಮ್ಮ ಎಂಪ್ಲಾಯೀಸ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ಪ್ರಧಾನಿ ಅವರು ಬರ್ತಾರಾ ಏನು ಹೇಳಿದ್ದಾರೆ ಸರ್? ನನಗೆ ಈಗ 10ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರದ್ದು ಮೇಯ್ನ್ ರೈಲ್ ಇದೆ, ಆಮೇಲೆ ಮೆಟ್ರೋಗೂ ಬರ್ತೀವಿ ಅಂತ ನಮಗೆ ಮೆಸೇಜ್ ಬಂದಿದೆ. ಅದಕ್ಕೆ ನಾನು ಪ್ರೀ ಇನ್ಸ್ಪೆಕ್ಷನ್ಗೆ ಈಗ ಹೋಗ್ತಾ ಇದ್ದೀನಿ. ನಾನು ಏನು ಎತ್ತ ಅಂತ ಅಂದ್ಬಿಟ್ಟು, ಅಂದರೆ ಎಲ್ಲೋ ಲೈನನ್ನು ಇನಾಗ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಹಿಂದೆ ಅವ್ರಿಗೆ ಹೇಳಿದ್ದು, ನಾವು ಚೀಫ್ ಮಿನಿಸ್ಟರ್ ಕೂಡ ಅವ್ರಿಗೆ ಬರೆದಿದ್ರು. ಸೊ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ, ನಮ್ಮ ಮೆಟ್ರೋ ಕೆಲಸ ನಾವು ಮಾಡಬೇಕಾಗ್ತದೆ. ಬೇರೆ ಬೇರೆ ಪ್ರೋಗ್ರಾಮ್ನ ಅಫಿಷಿಯಲ್ ಆಗಿ ಅವರಿಂದ ನಮಗೆ ತಿಳಿಸಿಲ್ಲ, ಬಟ್ ಬರೋದು ಹೇಳಿದ್ದಾರೆ. ಬಟ್ ಟೈಮ್ ಟು ಟೈಮ್